ನಮಸ್ತೆ ವೀಕ್ಷಕರೇ, ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಜ್ಯೋತಿಷ್ಯದಲ್ಲಿ ಗ್ರಹಗಳ ಆಧಾರದ ಮೇಲೆ ಮುಂದಿನ ಭವಿಷ್ಯಗಳನ್ನು ಹೇಳಬಹುದಾ ಅನ್ನೋದಕ್ಕೆ ನಾನು ನನ್ನ ಕಳೆದ 29 ವರ್ಷಗಳಿಂದ ಗ್ರಹಗಳ ಲೆಕ್ಕಾಚಾರದ ಆಧಾರದ ಮೇಲೆ ಸಾರ್ವತ್ರಿಕವಾಗಿ ಹೇಳ್ಕೊಂಡು ಬಂದಿರುವಂತಹ ಅನೇಕ ಜ್ಯೋತಿಷಗಳು ಅಂದರೆ ಜ್ಯೋತಿಷ್ಯ ಫಲಗಳು ನಿಜ ಆಗಿದೆ ವೀಕ್ಷಕರೇ. ಅದೇ ರೀತಿ ಇತ್ತೀಚೆಗೆ ಒಂದು ವಿಶೇಷವಾದ ಇಡೀ ರಾಜ್ಯ ಹಾಗೂ ದೇಶವೇ ಬೆಚ್ಚಿ ಬೀಳುವಂತಹ ಒಂದು ವಿಚಾರವನ್ನು ಮಾನ್ಯ ನಮ್ಮ ಕರ್ನಾಟಕದ ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನು ನೀಡಿದರು. ಆ ಒಂದು ಸ್ಫೋಟಕ ಹೇಳಿಕೆಯ ಕುರಿತು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನೂ ಯಾರು ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜ್ಯೋತಿಷಲ್ಲಿ ಸತ್ಯಾಂಶ ಇದೆ ಅನ್ನೋದಕ್ಕೆ ಇದು ಒಂದು ತಾಜಾ ಉದಾಹರಣೆ ಅಷ್ಟೇ. ಇಂತಹ ವಿಚಾರಗಳನ್ನ ನೀವು ಅನೇಕ ಜನರಿಗೆ ನೀವು ಶೇರ್ ಮಾಡಿ. ಖಂಡಿತವಾಗಿ ಗ್ರಹಗಳ ಆಧಾರದ ಮೇಲೆ ಏನೆಲ್ಲ ಭವಿಷ್ಯವನ್ನು ನುಡಿಬಹುದು ಅನ್ನೋದಕ್ಕೆ ಇದೊಂದು ಜೀವಂತ ಉದಾಹರಣೆ ವೀಕ್ಷಕರೇ. ನೀವು S9 ಮೀಡಿಯಾ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ಗೆ ಹೋಗಿ ಮಾರ್ಚ್ 31ನೇ ತಾರೀಕು ಇದೇ S9 ಮೀಡಿಯಲ್ಲಿ ಯುಗಾದಿ ಭವಿಷ್ಯ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿರ್ತೀನಿ. ಆ ಯುಗಾದಿ ಭವಿಷ್ಯದ ಕಾರ್ಯಕ್ರಮ ಅನೇಕ ವಿಚಾರಗಳನ್ನು ನಿಮ್ಗೆ ಹೇಳಿದ್ದೀನಿ. ಈ ಯುಗಾದಿಯ ಈ ಒಂದು ಸಂವತ್ಸರದಲ್ಲಿ ಏನೇನು ನಿಮಗೆ ಜರುಗಬಹುದು, ಈ ಕ್ರೋಧಿನಾಮ ಸಂವತ್ಸರದಲ್ಲಿ ಏನೆಲ್ಲ ಅನಾಹುತಗಳು ಜರುಗಬಹುದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ಹೋಗಿ ಮಾರ್ಚ್ 31ನೇ ತಾರೀಕು ಯುಗಾದಿ ಭವಿಷ್ಯ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೆ. ನೀವೊಂದು ಈ ವಿಜುವಲ್ಸ್ನ ನೋಡಿ ನೀವು ಮಾನ್ಯ ಉಪಮುಖ್ಯಮಂತ್ರಿ ಅವರು ಹೇಳಿರುವಂತಹ ಒಂದು ಸ್ಫೋಟಕ ಹೇಳಿಕೆ ನನ್ನ ಮೇಲೆ ಹಾಗೂ ಮುಖ್ಯಮಂತ್ರಿ ಮೇಲೆ ವಾಮಾಚಾರ ನಡೀತಾ ಇದೆ ಕೇರಳ ದೇವಸ್ಥಾನದಲ್ಲಿ. ಕೇರಳದ ರಾಜರಾಜೇಶ್ವರ ದೇವಸ್ಥಾನದ ಆಸುಪಾಸಿನಲ್ಲಿ ನನ್ನ ಮೇಲೆ ಹಾಗೂ ಮುಖ್ಯಮಂತ್ರಿಗಳ ಮೇಲೆ ವಾಮಾಚಾರ ನಡೀತಾ ಇದೆ. 21 ಕುರಿಗಳನ್ನ ಬಳಿ ಕೊಡ್ತಾ ಇದ್ದಾರೆ, 3 ಎಮ್ಮೆಗಳನ್ನ ಬಳಿ ಕೊಡ್ತಾ ಇದ್ದಾರೆ, 5 ಹಂದಿಗಳನ್ನ ಬಳಿ ಕೊಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಒಂದು ವಿಚಾರವನ್ನು ನಮಗೆ ಮಾಧ್ಯಮದ ಮುಂದೆ ತಿಳಿಸ್ಕೊಟ್ರು. ಈ ವಿಚಾರದ ಕುರಿತು 31ನೇ ತಾರೀಕು ಮಾರ್ಚು ನಿಮಗೆ ಹೇಳಿಕೆಯನ್ನು ಅಂದರೆ ಜ್ಯೋತಿಷದ ಆಧಾರದ ಮೇಲೆ ಈ ಸಂವತ್ಸರದಲ್ಲಿ ಏನೆಲ್ಲ ಆಗಬಹುದು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅದರಲ್ಲಿ ನೋಡಿ ಸ್ಪಷ್ಟವಾಗಿ ಹೇಳಿದ್ದೀನಿ, ರಾಜಕೀಯ ನಾಯಕರುಗಳ ಮೇಲೆ ವಾಮಾಚಾರಗಳು ನಡೆಯುತ್ತೆ ಅನ್ನೋದಕ್ಕೆ. ಇದು ಒಂದು ಜೀವಂತ ಉದಾಹರಣೆ, ಮಾನ್ಯ ಮುಖ್ಯಮಂತ್ರಿ ಅವರು ಹೇಳಿದಂತಹ ಒಂದು ಜೀವಂತ ಉದಾಹರಣೆ. ಮಾರ್ಚ್ 31ನೇ ತಾರೀಕು ಹೇಳಿದಂತಹ ಒಂದು ಭವಿಷ್ಯದಲ್ಲಿ ಉಲ್ಲೇಖ ಆಗಿದೆ, ನೀವೆಲ್ಲ ನೋಡಿ. ಹಾಗೆ ವೈಮಾನಿಕ ಅಪಘಾತಗಳು, ವೈಮಾನಿಕದಲ್ಲಿ ಅಂದರೆ ವಿಮಾನಯಾನ ಮಾಡುವಂಥವ್ರು ಸಾಕಷ್ಟು ಜಾಗರೂಕತೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಅಂತ ಹೇಳಿದ್ದೆ. ಅದೇ ರೀತಿ ನೀವು ನೋಡಿರ್ಬೋದು, ಅನ್ನೋ ಪ್ರದೇಶದಲ್ಲಿ ತೊಂದರೆ ಆಗುತ್ತೆ ಅಂತ ಹೇಳಿದೆ. ವೈಮಾನಿಕ ಅವಘಡಗಳು ಎಷ್ಟೊಂದು ಆಯಿತು ಕೇವಲ ಈ 2-3 ತಿಂಗಳಷ್ಟರಲ್ಲಿ ಅನ್ನೋದು ನಿಮ್ಮ ಗಮನಕ್ಕೆ ಬಂದಿರ್ಬೋದು. ಇರಾನ್ನ ಅಧ್ಯಕ್ಷರು ವೈಮಾನಿಕ ಅಪಘಾತದಲ್ಲಿ ಸಾವನ್ನು ಅಪ್ಪಿದ್ರು. ಅದೇ ರೀತಿ ಇತ್ತೀಚೆಗೆ ದೆಹಲಿಯಲ್ಲಿ ಇಂಡಿಗೋ ಒಂದು ವಿಮಾನ ನಿಲ್ದಾಣದಲ್ಲಿ ಬಾಂಬ್ ಇಟ್ಟಿರೋದಾಗಿ ಹೆದರಿಕೆ ಬಂದು ಪ್ರಯಾಣಿಕರೆಲ್ಲ ಕಕ್ಕಾಬಿಕ್ಕಿಯಾಗಿ ಓಡಿ ಬಂದರು ಆಚೆ. ಅನೇಕ ವೈಮಾನಿಕಗಳು ಈ ಹವಾಮಾನ ವೈಪರೀತ್ಯದಿಂದ ಟೇಕ್ ಆಫ್ ಆಗೋದೇ ಕಷ್ಟ ಆಯಿತು. ಇವೆಲ್ಲ ಜ್ಯೋತಿಷ್ಯದ ಲೆಕ್ಕಾಚಾರದ ಆಧಾರದ ಮೇಲೆ ಹೇಳಿರುವಂಥದ್ದು. ಬಹಳ ಮುಖ್ಯವಾಗಿ ಇಡೀ ರಾಜ್ಯವೇ, ದೇಶವೇ, ವಿಶ್ವವೇ ನಮ್ಮ ಕರ್ನಾಟಕದಂತ ನೋಡಿದಂಥ ಇನ್ನೊಂದು ಶೋಚನೀಯ ವಿಚಾರ ಅಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಅವರದು. ಇಲ್ಲಿ ಮಹಿಳೆಯರ ಒಂದು
ತೊಂದರೆಗೆ ಸಿಳ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಅದನ್ನು ಸಹ ಈ 31ನೇ ತಾರೀಕು ಮಾರ್ಚು ಯುಗಾದಿ ಭವಿಷ್ಯದಲ್ಲಿ ನಾನು ಹೇಳಿದ್ದೀನಿ. ರಾಷ್ಟ್ರ ರಾಜಕಾರಣಿಗಳಿಗೆ, ರಾಜಕಾರಣದಲ್ಲಿರೋರಿಗೆ ಅನೇಕ ಸ್ತ್ರೀಯರ ಕುತಂತ್ರಗಳು ಜರುಗುತ್ತೆ. ಸ್ತ್ರೀ ಸಂಬಂಧಪಟ್ಟಂತಹ ವಿವಾದಗಳಿಗೆ ಗುರಿ ಆಗ್ತಾರೆ ಅನ್ನೋದನ್ನ ನಾನು ಇದೇ 31ನೇ ತಾರೀಕು ಮಾರ್ಚಲ್ಲಿ ತಿಳಿಸಿದ್ದೀನಿ. ಅದೇ ರೀತಿ ಇವತ್ತು ನಡೀತಾ ಇದೆ. ಖಂಡಿತವಾಗಿ ನೋಡಿ, ಜ್ಯೋತಿಷ್ಯದಲ್ಲಿ ಗ್ರಹಗಳ ಲೆಕ್ಕಾಚಾರದ ಆಧಾರದ ಮೇಲೆ ಖಂಡಿತವಾಗಿ ನಾವು ಎಷ್ಟೆಲ್ಲ ಭವಿಷ್ಯವನ್ನು ನುಡಿಬೋದು. ಈ ಹಿಂದೆ ನುಡಿದಂಥ ಅನೇಕ ವಿಚಾರಗಳು ಸತ್ಯ ಆಗಿದೆ. ಇನ್ನು ಮುಂದೆ ಲೋಕಸಭಾ ಚುನಾವಣೆ ಬಗ್ಗೆನೂ ಸಹ ನಿಮ್ಗೆ ಹೇಳಿದ್ದೀನಿ. ಇನ್ನೇನು ರಿಸಲ್ಟ್ ಇನ್ನು 3 ದಿನದಲ್ಲಿ ಬರುತ್ತೆ. ನೋಡೋಣ ಆವತ್ತು ನಾನು ಹೇಳಿದಂಥ ಭವಿಷ್ಯದಲ್ಲಿ ಎಷ್ಟೆಲ್ಲ ಸತ್ಯಾಂಶ ಅಡಿಗಿರುತ್ತೆ ಅನ್ನೋದನ್ನ ನಾವು ನೋಡ್ತಾ ಬರೋಣ ವೀಕ್ಷಕರೇ. ಈಗ ಮಾಟ ಮಂತ್ರ ಮಾಡಿದ್ದಾರೆ. ಹೌದಪ್ಪ, ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ. ಇದಕ್ಕೆ ನಾವು ಏನು ಮಾಡಬೇಕು ನೋಡಿ. ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿಯೇ ಹೇಳಬೇಕಿದ್ರೆ ನಮ್ಮ ಮೇಲೆ ವಾಮಾಚಾರಣ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿ ಸಾಮಾನ್ಯ ಪ್ರಜೆಗಳ ಮೇಲೂ ಅವರಿಗೆ ಭಯದ ವಾತಾವರಣ ಇರುತ್ತೆ. ಈ ಒಂದು ಭಯದ ವಾತಾವರಣ ನೀವು ನಿವಾರಣೆ ಮಾಡ್ಕೋಬೇಕು ಅನ್ನೋದಕ್ಕೆ ಸುಲಭ ಪರಿಹಾರ ಇದೆ. ನವ ಭೈರವಗಳಿರುವಂತಹ ಸ್ಥಳದಲ್ಲಿ ಹೋಗಿ ಕೆಲವೊಂದು ಪೂಜೆಗಳನ್ನ ಮಾಡಿದ್ರೆ, ಈ ಭೈರವ ಅಂದರೆ ಭೈರವಿ, ಶತ್ರು ನಾಶಕ ಭೈರವಿ ಯಾಗ ಅಂತ ಮಾಡಿದ್ದಾರೆ ಅಂತ ಹೇಳಿ ನಮ್ಮ ಉಪಮುಖ್ಯಮಂತ್ರಿ ಹೇಳಿದ್ದಾರೆ. ಎಂತಹ ಮಾಟ ಮಂತ್ರಗಳಾಗಿದ್ರು ನವ ಭೈರವಗಳನ್ನ ಹೊಂದಿರುವಂಥ ಒಂದು ಕ್ಷೇತ್ರ ಇದೆ. ಅದೇ ರೀತಿ ನವಗ್ರಹಗಳ ಜೊತೆಯಲ್ಲಿ ಕುಳಿತು ವಿರಾಜಮಾನರಾಗಿರುವಂತಹ ಕೆಂಪು ಶಿವಲಿಂಗ ಇದೆ ಜಡೇನಹಳ್ಳಿ, ನಮ್ಮ ಬೆಂಗಳೂರಿನ ಮಂಡಲ ಹಿಂಭಾಗದಲ್ಲಿದೆ. ಆ ಜಡೇನಹಳ್ಳಿಯಲ್ಲಿರುವಂತಹ ಕೆಂಪು ಶಿವಲಿಂಗಕ್ಕೆ ನೀವು ಬಂದು ಅಲ್ಲಿ ನಡೆಯುವಂತಹ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ನಡೆಯುವಂತಹ ಮಹಾ ಕಾಲಭೈರವ ಸಹಿತ ಪ್ರತ್ಯಂಗಿರ ಹೋಮ ಜರುಗುತ್ತೆ. ಆ ಪ್ರತ್ಯಂಗಿರ ಹೋಮದಲ್ಲಿ ನೀವು ಬಂದು ಪಾಲ್ಗೊಳ್ಳಿ. ಖಂಡಿತವಾಗಿ ನಿಮ್ಮ ಮೇಲೆ ಯಾರೇ ಮಾಟ ಮಂತ್ರಗಳು ಮಾಡಿರಲಿ, ಏನೇ ಒಂದು ದುಷ್ಟಶಕ್ತಿಗಳ ಕಾಟ ಇರಲಿ, ಹಾಗೆ ಯಾವುದೇ ರೀತಿಯಾದ ಒಂದು ನೆಗೆಟಿವ್ ವೈಬ್ರೇಷನ್ಸ್ ಅಂತ ಇರ್ಬೋದು. ಮನೆಯಲ್ಲಿ ನೀವು ನೋಡಿರ್ಬೋದು, ಅನೇಕ ಜನರು ಇವತ್ತು ಮಹಿಳೆಯರು ಇರ್ಬೋದು ಅಥವಾ ಪುರುಷರು ಇರ್ಬೋದು, ಅನೇಕ ಜನಕ್ಕೆ ಕೆಲವು ಮನೆಗೆ ಹೋಗಿದ ತಕ್ಷಣ ಭಯದ ವಾತಾವರಣ ಬರುತ್ತೆ. ಅಂಥವರೆಲ್ಲ ಬಂದು ಇಲ್ಲಿ ಹೋಮಗಳನ್ನ ಮಾಡಿಸ್ಕೊಂಡು ಇವತ್ತು ಸುಖವಾಗಿರುವಂಥ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಸಾವಿರಾರು ಸಿಗುತ್ತೆ ಅಂತ ನಾನು ಪ್ರತಿ ವಿಡಿಯೋಲ್ಲೂ ಹೇಳ್ತಾ ಇರ್ತೀನಿ. ಬನ್ನಿ, ತಾವೆಲ್ಲರೂ ಬನ್ನಿ. ತಮಗೆ ಯಾರೇ ಒಂದು ಮಾಟ ಮಂತ್ರ ಮಾಡಿರಲಿ, ಅಥವಾ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಕೆಟ್ಟ ಕಾಡಾಟಗಳಿರಲಿ, ಅಥವಾ ಯಾರದೇನೇ ಕೆಟ್ಟ ದೃಷ್ಟಿಗಳ ದೋಷಗಳಿರಲಿ, ಅಥವಾ ನಿಮ್ಮ ಗ್ರಹಗಳ ರೀತಿಯಲ್ಲಿ ಯಾವುದೇ ಒಂದು ರಾಹುಕೇತುಗಳ ದೋಷ ಇರ್ಬೋದು, ಅಥವಾ ಸರ್ಪ ಸಂಬಂಧಪಟ್ಟಂತಹ ದೋಷಗಳಿರ್ಬೋದು, ಪ್ರತಿಯೊಬ್ಬರು ಬನ್ನಿ. ಶ್ರೀ ವರದರಾಜೇಶ್ವರ ಸ್ವಾಮಿ ಕೆಂಪು ಶಿವಲಿಂಗ, ನರ್ಮದಾ ನದಿಯಿಂದ ಬಂದಂತಹ ಶ್ರೀ ವರದರಾಜೇಶ್ವರ ಸ್ವಾಮಿ ಕೆಂಪು ಶಿವಲಿಂಗದ ಮುಂದೆ ಕೆಂಪು ಮೆಣಸಿನಕಾಯಿಯಿಂದ ಕಾಲಭೈರವ ಸಹಿತ ಪ್ರತ್ಯಂಗಿರ ಹೋಮವನ್ನು ಮಾಡಿಸಿ ಖಂಡಿತವಾಗಿ ನಿಮ್ಮಲ್ಲಿರುವಂಥ ಆ ಕೆಟ್ಟ ಆಲೋಚನೆಗಳು ದೂರ ಆಗುತ್ತೆ. ನಿಮ್ಮ ಮೇಲೆ ಯಾರೇ ಮಾಟ ಮಂತ್ರ ಮಾಡಿದ್ರು ಖಂಡಿತ ನಿವಾರಣೆ ಆಗುತ್ತೆ. ಇದಕ್ಕೆ ನೂರಾರು ಉದಾಹರಣೆಗಳು, ಸಾವಿರಾರು ಉದಾಹರಣೆಗಳು ಈಗಾಗಲೇ ಶ್ರೀ ವರದರಾಜೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ನಮಗೆ ಕಂಡು ಬರ್ತಾ ಇದೆ ವೀಕ್ಷಕರೇ.